ಮಾಡಾಕತ್ತೀನಿ, ಇವಾಗ ಇದನ್ನೆಲ್ಲ ಮಾಡಾಕತ್ತೀನಿ. ಈಗ ನನ್ನ ಲೈಫ್ ಹೆಂಗೈತಿ, ಇದನ್ನೆಲ್ಲ ಒಂದ್ ವೇಳೆ ಮಾಡ್ಕೋತಿದ್ದಿಲ್ಲ ಅಂತಂದ್ರೆ ನನ್ನ ಲೈಫ್ ಹೆಂಗಿರ್ತಿತ್ತು ಅಂತ ನಾನು ಎರಡನ್ನೂ ಕಂಪೇರ್ ಮಾಡಿ ನೋಡ್ತೀನಿ. ನೋಡೋದು ಬೇಡ. ಈಗ ನಾನು ಹಂಗಿರ್ತೇನೆ. ಮೊದಲಿಗೆ ನನ್ನೊಳಗೆ ಸ್ನೇಹ, ಪ್ರೀತಿ, ಸಹನೆ ಅದೆಲ್ಲ ಬೆಳೆಸ್ಕೊತೇನೆ. ಅಂದ್ರೆ ಏನಾಗತ್ತಂದ್ರೆ ನಂದು ಫ್ರೀಕ್ವೆನ್ಸಿ ಅಂದ್ರೆ ಅದು ಆವರ್ತನೆ ಏನಂತಂದ್ರೆ ಅಲ್ಲೇ ಬದಲಾಗ್ಬಿಡ್ತದೆ. ಆಮೇಲೆ ನನ್ನ ಹೊರಗಿಂದ ಏನು ಶಕ್ತಿ ಹೋಗಿರ್ತದಲ್ರಿ, ಒಂದು ಇದು ಬದಲಾಗ್ಬಿಡ್ತೈತಿ, ಗುಣ ಬದಲಾಗ್ಬಿಡ್ತೈತಿ. ಈಗ ಇದು ನನ್ನ ಶರೀರ ಐತ್ರಿ, ಈ ನಮ್ಮ ಶರೀರಗಳದಾವೆ, ಇದ್ರ ಸುತ್ತ ಒಂದು ಶಕ್ತಿಯ ಆವರಣ ಐತ್ರಿ. ಮುದ್ದು ಮಕ್ಕಳಿಗೆ, ರೇಖಿ ವಿದ್ಯಾರ್ಥಿಗಳಿಗೆ ಹಾಗೂ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನಾವು ಸಕಲ ವಿಘ್ನಗಳ ನಿವಾರಕನಾದ ಗಣೇಶನ ಪ್ರಾರ್ಥನಾ ಗೀತೆಯಲ್ಲಿ ಸ್ಮರಿಸಲು ನಮ್ಮ ಮುದ್ದು ಮಕ್ಕಳು ಬರ್ತಾ ಇದ್ದಾರೆ. ಪ್ರಾರ್ಥನಾ ಗೀತೆ ಹಾಡಿ. ಚಾಮರಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಡಿಗ್ರಿ ಮುಗಿಸಿ ಬೈಲಹೊಂಗಲ ಆಯುರ್ವೇದ ವೈದ್ಯಕೀಯ ಕಾಲೇಜಿನಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಮಾಡ್ತಾರೆ. ನಂತರ 2004ರಲ್ಲಿ ಪುಣೆ ಹೋಗಿ ಅಲ್ಲಿ ಆಯುರ್ವೇದ ವೈದ್ಯ ವೃತ್ತಿ ಮುಂದುವರಿಸ್ತಾರೆ. ಅಲ್ಲಿ ವಿವಿಧ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸ್ತಾರೆ. ಮತ್ತು 2013ರಲ್ಲಿ ರೇಖಿ ವಿದ್ಯೆಯನ್ನು ಕಲಿತಾರೆ ಮೇಡಮ್ ಅವರು. ನಂತರ ತಮ್ಮ ರೋಗಿಗಳ ಮೇಲೆ ರೇಖಿ ವಿದ್ಯೆಯನ್ನು ಪ್ರಯೋಗಿಸಿ ಸಫಲತೆ ಹೊಂದಿದ ನಂತರ ಈ ವಿದ್ಯೆಯ ಮಹತ್ವವನ್ನು ವೈಜ್ಞಾನಿಕವಾಗಿ ಅರಿತು ಹೆಚ್ಚಿನ ಜನರಿಗೆ ಅದರ ಮಹತ್ವವನ್ನು ತಿಳಿಸ್ಬೇಕು ಅಂಥೇಳಿ SY ರೇಖಿ ಗುರುಕುಲವನ್ನು ಅವರು ಪ್ರಾರಂಭಿಸ್ತಾರೆ ಮೇಡಮ್ ಅವರು. ಸಾವಿರಾರು ಜನರಿಗೆ ರೇಖಿ ಚಿಕಿತ್ಸೆ ನೀಡ್ತಾರೆ. ಆಮೇಲೆ ನೂರಾರು ಜನರಿಗೆ ಅದರ ವಿದ್ಯೆಯನ್ನು ಕಲಿಸ್ತಾರೆ. ಇವರು ಮೋಟಿವೇಶನಲ್ ಸ್ಪೀಕರ್ ಕೂಡ ಆಗಿದ್ದಾರೆ ಮತ್ತು ಲೇಖಕರು ಕೂಡ. ಇವರು ಕೆಲವೊಂದಷ್ಟು ಬುಕ್ಗಳನ್ನು ಬರೆದಿದ್ದಾರೆ. ಅವಂದರೆ ಪ್ರಾಚೀನ ಭಾರತದ ವೈದ್ಯ ವಿಜ್ಞಾನ ಮತ್ತು ಅಂಧಶ್ರದ್ಧೆ, ಅನನ್ಯಾಶ್ರಯ, ಸೈನ್ಸ್ ಆ್ಯಂಡ್ ಸೂಪರ್ಸ್ಟಿಷನ್ ಅನ್ನೋ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ. ಸಮಾಜಪರ ಚಿಂತಕರಾದ ಇವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಜ್ಞಾನ ಪ್ರಸಾರ ಶಿಬಿರಗಳನ್ನು ಕೂಡ ಏರ್ಪಡಿಸ್ತಾ ಇರ್ತಾರೆ. 2022ರಲ್ಲಿ ಹೊಸ ಕಾತರಹೊಳೆ ಅಂದರೆ ಇದೇ ಗ್ರಾಮದಲ್ಲಿ 25 ರೋಗಿಗಳ ಸುಸಜ್ಜಿತವಾದ ಆರೋಗ್ಯ ದರ್ಪಣ ಆಯುರ್ವೇದ ಮತ್ತು ಪರ್ಯಾಯ ಚಿಕಿತ್ಸಾ ಕೇಂದ್ರವನ್ನು ಆರಂಭಿಸಿದ್ದಾರೆ. ನಿಮಗಂತೂ ಎಲ್ಲ ಗೊತ್ತಿದ್ದೈತಿ. ಹಳ್ಳಿ ಜನಸಾಮಾನ್ಯರಿಗೆ ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವುದು ಇವರ ಮುಖ್ಯ ಉದ್ದೇಶವಾಗಿದೆ. ಇಷ್ಟು ಹೇಳಿ ಮೇಡಮ್ ಅವ್ರ ಬಗ್ಗೆ ಹೇಳ್ಕೊಟ್ಟಿದ್ದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆದಮೇಲೆ ಎಲ್ಲ ಕಡೆ ಟ್ರೀಟ್ಮೆಂಟ್ಗಂತ ಹೋದೆ, ಎಲ್ಲ ಸ್ಪೆಷಲಿಸ್ಟ್ ಕಡೆನ ಹೋದೆ ಅವ್ರು ಹೋದ ತಕ್ಷಣ ಅವರು ಟ್ರೀಟ್ಮೆಂಟನ್ನು ಕೊಡೋರು, ಟ್ಯಾಬ್ಲೆಟ್ಸ್ ಕೊಡೋರು. 1 ವರ್ಷ 1.5 ವರ್ಷವರೆಗೂ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅವ್ರಿಗೆ ಏನೂ ಕಡಿಮೆನೇ ಆಗಲಿಲ್ಲ ರೀ. ತೊಗೊಂಡ್ರೂ ಅದು ಅಷ್ಟು ಏನು ಎಫೆಕ್ಟ್ ಆಗಿರಲಿಲ್ಲ. ಆಮೇಲೆ ಒಂದ್ಸಲಿ ಒಬ್ಬರು ಡಾಕ್ಟ್ರವರು ಇವ್ರು ಮೇಡಮ್ ಹೆಸರು ಸಜೆಸ್ಟ್ ಮಾಡಿದ್ರು, ಒಂದ್ಸಲ ಹೋಗಿ ಬರ್ರಿ ಅಲ್ಲಿ ಅಂತ ಹೇಳಿ. ಆಮೇಲೆ ಮೇಡಮ್ ಹತ್ರ ಬಂದೇರಿ. ಅವ್ರ ಹತ್ರ ಪಂಚಕರ್ಮ ಟ್ರೀಟ್ಮೆಂಟ್ ತೊಗೊಂಡೆ ಒಂದು 10 ದಿವಸಕ್ಕೆ. ಆಮೇಲೆ ಬರ್ತಾ ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಂಡೊಂದು ದಿವಸ ಆದಮೇಲೆ ನಂಗೆ ಸ್ವಲ್ಪ ಅದ್ರ ರಿಸಲ್ಟ್ ಚಲೋ ಅಂತ ಅನಿಸ್ತು. ಅದ್ರ ಜೊತೆಗೆ ಏನು ಮಾಡಿದೆ ನಾನು ಮೇಡಮ್ ಹತ್ರ ರೇಖಿ ದೀಕ್ಷೆ ತೊಗೊಂಡಿರಿ. ರೇಖಿ ದೀಕ್ಷೆ ತೊಗೊಂಡು 21 ದಿವಸ ಪ್ರಾಕ್ಟೀಸ್ ಇರ್ತೈತಲ್ರಿ. ಆ ಪ್ರಾಕ್ಟೀಸ್ ಮಾಡ್ತಾ ನನಗೆ ಅದ್ರದ್ದು ರಿಸಲ್ಟ್ ನನಗೆ ಗೊತ್ತಾಗತ್ತದ, ಡಿಫ್ರೆನ್ಸ್ ನನಗೆ ಕಾಣಕತ್ತಿತ್ತು ರೀ.
ಯಾವ ಥರ ಅಂದ್ರೆ ಮೇಡಮ್ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರಿ ಮೊದಲು. ಚಕ್ರಗಳೆಲ್ಲ ಇರ್ತಾವ, ಆಮೇಲೆ ಅದನ್ನ ಹೀಲ್ ಮಾಡೋದು ಹೆಂಗ, ಆಮೇಲೆ ಬಾಡಿ ಹೀಲ್ ಮಾಡೋದು ಹೆಂಗ ಅಂತ ಹೇಳಿ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನೋಡಿ ಹೆಂಗಾಯ್ತಂದ್ರೆ ಬಾಡಿ ಮೇಲೆ ಕೈ ಇಟ್ಕೊಂಡ ತಕ್ಷಣ ಚಕ್ರ ಇರೋದೆಲ್ಲ ನನಗೆ ಗೊತ್ತಾಗಕತ್ತಿ. ಚಕ್ರ ತಿರುಗೋದು ಅದೆಲ್ಲ ಅಂದ್ರೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತು. ಮೇಡಮ್ ಹೇಳಿದ್ದಕ್ಕೂ ನನಗೆ ಭಾಳ ಬೇಗನ ಅನುಭವಕ್ಕೆ ಬಂತ್ರಿ ಅದೆಲ್ಲ. ಆಮೇಲೆ ಕೆಲವೊಂದಷ್ಟು ವಿಷಯಗಳನ್ನು ಮೇಡಮ್ ಹೇಳಿದ್ದು ಎಲ್ಲ ನನಗೆ ರಿಯಾಲಿಟಿ ಅಂದ್ರೆ ನನಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ರೀ. ಆಮೇಲೆ ಒಂದಷ್ಟು ಅಂದ್ರೆ ಮನಸ್ಸಿನ ಮೇಲೆ ಹೆಂಗೆ ನಾವು ಹಿಡಿತ ಸಾಧಿಸ್ಬೇಕು, ಅಥವಾ ಮನಸ್ಸನ್ನು ನಾವು ಹೆಂಗೆ ಅದನ್ನ ನಡೆಸ್ಕೊಳ್ಳೋದ್ರ ಜೊತೆ ನಾವು ಹೆಂಗೆ ನಡಿಬೇಕು, ಅದೆಲ್ಲ ಮೇಡಮ್ ಹೇಳ್ದಂಗೆ ಅದೆಲ್ಲ ಸ್ವಲ್ಪ ಸೂಕ್ಷ್ಮವಾಗಿ ಎಲ್ಲ ವಿಚಾರ ಮಾಡ್ಕೊಳ್ತಾ ಹೋದೆ. ರೇಖಿ ಪ್ರಾಕ್ಟೀಸ್ ಈಗೂ ಮಾಡ್ತೇನೆ ರೇಖಿ ಪ್ರಾಕ್ಟೀಸು. ಆಮೇಲೆ ಮೇಡಮ್ ಧ್ಯಾನಗಳನ್ನೆಲ್ಲ ಹೇಳ್ಕೊಟ್ರಿ. ಈಗ ಧ್ಯಾನನೂ ಎಲ್ಲ ಮಾಡ್ತೀನಿ. 1-1.5 ಗಂಟೆವರೆಗೂ ನಾನು ಧ್ಯಾನ ಮಾಡ್ತೀನಿ. ನನಗೆ ಫುಲ್ ಅಂದ್ರೆ ಖುಷಿ ಆನಂದ ಇರ್ತೈತ್ರಿ ಅದರಿಂದ. ಆ ಧ್ಯಾನ ಮಾಡೋದ್ರಿಂದ ಏನಾಯ್ತು ಅಂದ್ರೆ ನನ್ನ ಆರೋಗ್ಯ ಅಷ್ಟೇ ಅಲ್ಲದೆ ನನ್ನ ಮನಸ್ಸಿನ ನೆಮ್ಮದಿನೂ ನಂಗೆ ಸಿಗ್ತಾ ಹೋದ್ರಿ. ಅಂದ್ರೆ ನಾವು ಅನ್ಕೊಂಡಿರ್ತೇವೆ ಮನಸ್ಸೇ ಬೇರೆ, ಆಮೇಲೆ ನಮ್ಮ ದೇಹನ ಬೇರೆ ಅಂತೇಳಿ ನಮ್ಗೆ ಅಷ್ಟಾದ್ರ ಅರಿವೇ ಇರುವುದಿಲ್ಲ. ಮೇಡಮ್ ಹೇಳಿದ್ಮೇಲೆ ನನಗದ್ರ ಅರಿವಾಗಕ್ಕೆ ಸ್ಟಾರ್ಟ್ ಆಯ್ತ್ರಿ. ಅಂದ್ರೆ ಮನಸ್ಸು ನಾವು ಶಾಂತ ಇಟ್ಕೊಂಡ್ರೆ ಅದು ನಮ್ಮ ಬಾಡಿ ಮೇಲೆ ಇಫೆಕ್ಟ್ ಆಗ್ತೈತಿ. ಮತ್ತು ನಾವು ಸಿಫ್ಟ್ ಎಲ್ಲ ಮಾಡ್ಕೊಂಡ್ರೆ ಅದೇ ಥರ ಬ್ಯಾಡ್ ನಮ್ಮ ಬಾಡಿ ಮೇಲೆಲ್ಲ ಇಂಪ್ಯಾಕ್ಟ್ ಆಕೈತಿ ಅಂತೇಳಿ ಅದ್ರದ್ದು ನನಗೆ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಯ್ತ್ರಿ. ಆಮೇಲೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನನ್ನ ದೇಹವನ್ನೆಲ್ಲ ಸೂಕ್ಷ್ಮವಾಗಿ ಅಂದ್ರೆ ನೋಡ್ಕೊಳ್ತಾ ಹೋದೆ. ಅವಾಗ ಸೂಕ್ಷ್ಮವಾಗಿ ಏನೇನು ಬದಲಾವಣೆ ಆಕಾವ ಅನ್ನೋದೆಲ್ಲ ನನಗೆ ಅರಿವಿಗೆ ಬಂತ್ರಿ. ಈಗ ಆರಾಮಾಗಿದ್ದೇನೆ ರೀ. ಮೆಡಿಸಿನ್ ಎಲ್ಲ ತೊಗೊಳತ್ತಿಲ್ರಿ, ಈಗ ಬಿಟ್ಟೇನ್ರಿ. ನೋವೆಲ್ಲ ಕಡಿಮೆ ಆಗೈತಿ. ಮೇಡಮ್ ಇಂದ ಇದನ್ನ ತೊಗೊಂಡಿದ್ರಿಂದ ನನಗಂತೂ ತುಂಬ ಅಂದ್ರೆ ಭಾಳ ಹೆಲ್ಪ್ ಆಗೈತ್ರಿ. ಮತ್ತು ನನ್ನ ಲೈಫ್ ಈಸಿಯಾಗಿ ನಡೆಯೋಕೆ ಹೆಲ್ಪ್ ಆಗೈತ್ರಿ. ಇಷ್ಟೇ ಹೇಳ್ತೀನಿ. ನಾನು ಪ್ರೀತಿ ಅಂತ. ನನಗೆ ರೇಖೆ ಹೆಂಗೆ ಅಂತಂದ್ರೆ ಮೈಗ್ರೇನ್ ಪ್ರಾಬ್ಲಮ್ ತುಂಬ ಇತ್ತು. ಆಮೇಲೆ ಮಾನಸಿಕ ಒತ್ತಡ, ಒಂಥರ ಕಿರಿಕಿರಿ, ಏನೋ ಸಮಾಧಾನ ಇಲ್ಲ, ಏನು ಮಾಡಿದ್ರು ರಿಸಲ್ಟ್ ಬರ್ತಾ ಇದ್ದಿಲ್ಲ, ಏನು ಅಂದ್ಕೊಂಡ್ರು ಆಗ್ತಾ ಇದ್ದಿಲ್ಲ. ನಾನು ಸ್ವಲ್ಪ ನಮ್ಮ ಮನೆಯವರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು, ಅವ್ರಿಗೆ ಹೊಟ್ಟೆ ಒಳಗೆ ಹಳ್ಳಾಗಿತ್ತು. ಅವಾಗ ನಮ್ಮ ಅಕ್ಕರನ್ನ ಕೇಳಿದೆ. ನಾನು ಕೇಳೋಣ, ಇಲ್ಲ ಮೇಡಮ್ ಅದಾರ, ಅವರೆಲ್ಲ ಚಿಕಿತ್ಸೆ ಸರಿಯಾಗಿ ಮಾಡ್ತಾರೆ, ಇಲ್ಲಿ ಕರ್ಕೊಂಬ ಅಂತ ಹೇಳಿದ್ರು. ಹೇಳಿದ ತಕ್ಷಣ ನಮ್ಮ ಮನೆಯವ್ರನ್ನ ಇಲ್ಲಿ ಕರ್ಕೊಂಬಂದೆ. ಅವ್ರಿಗೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟರು. ನಾನು ನನ್ನ ಸಮಸ್ಯೆ ಹೇಳಕ್ಕೆ ಶುರು ಮಾಡಿದೆ. ಹೆಂಗೆ ಹೇಳಾಕತ್ತೆ ಎಲ್ಲ ಅವ್ರನ್ನೂ ಸೇವ್ ಮಾಡಿಕೊಂಡೆ. ನಮ್ಮ ಮನೆಯವ್ರು ನಾನು ಜಗಳ ಮಾಡೋ ಮಟ್ಟಕ್ಕೆ ಸಮಸ್ಯೆ ಎಲ್ಲ ಹೇಳ್ಕೊಂಡ್ಬಿಟ್ವಿ. ಅದು ಅವತ್ತ ನನ್ನ ಸಮಸ್ಯೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಕ್ತನ್ನೋ ಒಂದು ಕಾನ್ಫಿಡೆನ್ಸ್ ಬಂತು. ಮೇಡಮ್ ಹಿಂದೆ ಮುಂದೆ ಏನು ವಿಚಾರ ಮಾಡ್ದೆ, ನಂಗೆ ಮೆಡಿಸಿನ್ ಕೊಡಲಿಲ್ಲ, ಏನಿಲ್ಲ, ಎಲ್ಲ ಕಡೆ ತೋರಿಸಿ ದುಕಾನೆ ಹಾಸ್ಪಿಟ್ಲಿಗೆ ಹೋಗಿ ದಿನಕ್ಕೆ 8 ಗುಳಿಗೆ ತೊಗೊಂಡ್ರು ಮೈಗ್ರೇನ್ ಪ್ರಾಬ್ಲಮ್ ಸಾಲ್ವ್ ಆಗಿದ್ದಿಲ್ಲ. ಮೈಗ್ರೇನ್ ಬಂತಂದ್ರೆ ಹೊಚ್ಕೊಂಡು ಹಚ್ಕೊಂಡು ಮಕ್ಕೊಂಡು ಏನು ಮಾಡಿದ್ರು ಕಡಿಮೆ ಆಗ್ತಿದ್ದಿಲ್ಲ. ಅದ್ರ ಒತ್ತಡ ಜಾಸ್ತಿ ಆಗ್ಬಿಡ್ತಿತ್ತು. ಅವಾಗ ಮತ್ತೆ ಮೇಡಮ್ ಅವ್ರು ಹೇಳಿದ ಪ್ರಕಾರ ನಾನು 4 ಗಂಟೆಗೆ ಎದ್ದು 21 ದಿನ ಹೀಲಿಂಗ್ ಮಾಡ್ಕೊಳ್ಳೋಣ ಅನ್ಬಿಲೀವ್ ರಿಸಲ್ಟ್ ರೀ. ಏನಾಗತ್ತಿತ್ತು ಅನ್ನೋದು ನಮಗೆ ಆಗ್ತಿದ್ದಿಲ್ಲ. ಹಾಗೆ ಮಾಡ್ತಾ ಮಾಡ್ತಾ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಿತ್ತು. ಅವ್ರ ಕಾಲ್ ಎಲ್ಲ ಮಾಡ್ತಿದ್ರಲ್ಲ, ಕಾನ್ಫರೆನ್ಸ್ ಕಾಲ್. ಅವಾಗ ನನ್ನ ಒಪಿನಿಯನ್ ಎಲ್ಲ ಹೇಳ್ಕೊಂಡೆ ಅವ್ರಿಗೆ. ಹೇಳೋಣ, ಅವರು ಇಲ್ಲ ನೀವು ಹಿಂಗೆ ಮಾಡಿರಿ ಮನಿದು ಫ್ಯಾಕ್ಟ್ರಿ ಹೋಯ್ತು, ಫ್ಯಾಕ್ಟ್ರಿಗೆ ಮನಿ ತರೋದು, ಹಿಂಗೆಲ್ಲ ಸಮಸ್ಯೆ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊತಿದ್ದೆ. ಅವ್ರು ಹೆಂಗೆ ಹೇಳ್ತಾರೆ. ಈಗ ಹೆಂಗೆ ಮೈಂಡ್ ಸೆಟ್ ಆಗಿತ್ತಂದ್ರೆ ಎಲ್ಲಿ ಇರ್ತೀನಿ ಅಲ್ಲೇ ಮೈಂಡ್ ಇರುತ್ತೆ. ಪೀಸ್ ಆಫ್ ಮೈಂಡ್ ಒಳಗೆ ಬದುಕಾಕತ್ತೀನಿ. ಆಮೇಲೆ ಮೆಡಿಸಿನ್ ಭಾಳ ಕಡಿಮೆ ಆಗಿದೆ ರೀ, ಏನೂ ಪ್ರಾಬ್ಲಮ್ ಇಲ್ಲ. ಯಾವಾಗ ಫೋನ್ ಮಾಡಿದ್ರು ನಮಗೆ ಸಜೆಷನ್ ಕೊಡ್ತಾರೆ. ಅದ ವಿಷಯಕ್ಕಂತೂ ಭಾಳ ಹೆಲ್ಪ್ ಆಗೈತಿ. ಈಗ ಇತ್ತೀಚೆಗೆ 2ನೇ ರೇಖೆ ದೀಕ್ಷಾನ ತೊಗೊಂಡೇನೆ, ಅದು ಫುಲ್ ಹೆಲ್ಪ್ ಆಗುತ್ತೆ ರೀ. ಎಲ್ಲ ಥರದಿಂದನೂ ಖುಷಿ ಐತಿ. ರೇಖೆ ಬಗ್ಗೆ ಎಷ್ಟು ಹೇಳಿದ್ರು ಎಲ್ಲ ನಮ್ಮ ಮನ್ಯಾಗ ನಮ್ಮ ಫ್ಯಾಮಿಲಿ ಎಲ್ಲ ಖುಷಿ ಐತಿ. ಮನೆ ವಾತಾವರಣ ಎಲ್ಲ ಫುಲ್ ಪಾಸಿಟಿವ್ ಆಗಿ ಪ್ರತಿ ವಿಷಯದಲ್ಲೂ ಪಾಸಿಟಿವ್ ಹುಡ್ಕೊಂತ ಮೈಂಡ್ ಮೇಡಮ್ ಮಾಡಿದ್ದಾರೆ. ಇಷ್ಟು ನನಗೆ ರೇಖಿ ಬಗ್ಗೆ ಗೊತ್ತಿರೋದು ತಿಳ್ಕೊಂಡಿಲ್ಲ. ಆಮೇಲೆ ಡಾಕ್ಟರ್ ಪರಿಚಯ ಮಾಡ್ಕೊಂಡೆ. ನನಗೆ ಅರ್ಧತನೆ ಅಂದರೆ ಮೈಗ್ರೇನು ಒಂದು 5 ವರ್ಷ ಆಯ್ತು ಇತ್ತು. ಇದು ಕಡಿಮೆ ಆಗಿದ್ದಿಲ್ಲ. ಎಲ್ಲ ಧಾರವಾಡ ಎಲ್ಲದರೊಳಗನೆ ಆಯಿತು, ಹುಬ್ಳಿ ಆಯಿತು, ಎಲ್ಲ ಕಡಿಮೆ ಆಗಿದ್ದಿಲ್ಲ. 4-5 ವರ್ಷ ಆಗಿತ್ತು. ಹಾಗೆ ಕಡಿಮೆ ಆಗಿದ್ದಿಲ್ಲ. ಟ್ರೀಟ್ಮೆಂಟ್ ಕಡೆಗೆ ಮೂಗಿನ ಆಪರೇಷನ್ ಮಾಡಿದ್ದೆ ನಾನು, ಅಷ್ಟಕ್ಕೆ ಇಷ್ಟ ಮೇಡಮ್ ನೋಡಿ. ಆಮೇಲೆ ಕ್ರಮೇಣ ಮತ್ತೆ 8 ತಿಂಗಳಾಯ್ತು ನಾನು ತೊಗೊಂಡು ರೇಖಿ ದೀಕ್ಷೆ. ಅವಾಗ ಕೊಟ್ಟಿನಿ, ಕ್ರಮೇಣ ಕಡಿಮೆ ಆಯ್ತು ರೀ. ಈಗೇನಿಲ್ಲ, ಮನೆ ವಾತಾವರಣ ಸ್ವಲ್ಪ ಚೇಂಜ್ ಆಗಿತ್ತು. ಇನ್ನು 2ನೇ ದೀಕ್ಷೆ ತೊಗೊಂಡು ಇನ್ನೊಂದು ಸ್ವಲ್ಪ ಇಂಪ್ರೂವ್ ಮಾಡಿ ಇಷ್ಟೇ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನನ್ನ ಹೆಸರು ಜ್ಯೋತಿ ಪಂಚಾನೂರ್ ಮಠ ಅಂತೇಳಿ. ನನಗೂ ರೇಖಿ ದೀಕ್ಷೆ ಅಂದ್ರೆ ಏನು ಗೊತ್ತಿರಲಿಲ್ಲ. ಅದನ್ನು ತಿಳ್ಕೊಟ್ಟಿದ್ರೆ ನಮ್ಮ ಪ್ರೇಮಕ್ಕ ನಮ್ಮ ಪ್ರೀತಿಯಾಗ ಕಡೆಯಿಂದ ನಾನು ತಿಳ್ಸ್ಕೊಂಡಿದ್ರಿ. ಹಂಗೆ ಹೆಲ್ತ್ ಇಶ್ಯೂ ಏನು ಹಂಗೇನು ಇಲ್ಲರಿ ನನಗೇನ. ಆದ್ರೆ ಅದರಿಂದ ಭಾಳ ಪಾಸಿಟಿವ್ ವೈಬ್ಸ್ ಬರ್ತೈತಿ. ಅದನ್ನು ತೊಗೊಂಡ್ರೆ ನೀನು ಭಾಳ ಬದಲಾವಣೆ ಆಗ್ತೈತಿ. ಮುಂದಾದರೂ ನೀನು
ಜೀವನಕ್ಕೆ ಭಾಳ ಹೆಲ್ಪ್ ಆಗ್ತದೆ ಅಂತ ಹೇಳಿ ನಮ್ಮ ಕಾಳು ಇಬ್ಬರು ಹೇಳಿದ್ದಾರೆ ನಮ್ಗೆ. ಅದು ನನಗೆ ಭಾಳ ಖುಷಿಯಾಗಿ ಅವ್ರ ಮೇಡಮ್ ಕಡೆಯಿಂದ ರೇಖೆ ದೀಕ್ಷೆ ತೊಗೊಂಡು ಹೋದ್ರಿ. 21 ದಿನ ಹೀಲಿಂಗ್, ಬಾಡಿ ಹೀಲಿಂಗ್ ಮಾಡಿ ಆಮೇಲೆ ಈಗ ಚಕ್ರ ಹೀಲಿಂಗ್ ಎಲ್ಲ ಇದನ್ನ ಮಾಡಕತ್ತಾನು. ಅದು ಮುಂಜಾನೆ ಅದು ಅವ್ರ ಮೆಡಿಟೇಷನ್ ಕ್ಲಾಸ್ ಆಗಲಿ ಮತ್ತು ಅವ್ರದ್ದು ಕ್ಲಾಸ್ ಕೇಳಿಲ್ಲ ಅಂತ ನನ್ನ ದಿನಾನ ಇಲ್ಲ ಅನ್ನೋ ರೀತಿ ನನಗೆ ಅನುಭವ ಆಗ್ತೈತ್ರಿ. ಮತ್ತು ಮನೆಯೊಳಗೂ ಎಲ್ಲ ಚೇಂಜಸ್ ಐತಿ. ಮತ್ತು ಇನ್ನು ಹಂಗೆ ಒಂದು 2ನೇ ಲೆವೆಲನ್ನು ತೊಗೊಂಡು ನನ್ನ ಜೀವನ ಸರಿ ಮಾಡ್ಕೊತಂತೆ. ನನ್ನ ಹೆಸರು ದೀಪಾ ಹಿರಯ್ಯ ಉಪ್ಪಿನ ಅಂತ ಹುಣಸಿಗಟ್ಟಿಯಿಂದ. ನನಗೆ ಹೇಳ್ಬೇಕಂದ್ರೆ ಏನು ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಭಾಳ ಮಾನಸಿಕವಾಗಿ ದೈಹಿಕವಾಗಿ ಭಾಳ ಸಫರ್ ಆಗಿದ್ದೆ ನಾನು ಇಷ್ಟು ದಿನ. ಎಷ್ಟು ನಮ್ಮ ದೊಡ್ಡ ಹುಡುಗಿ ಒಟ್ಲೆ ಡೆಲಿವರಿ ಆದಾಗಿಂದ ದವಾಖಾನೆ ತಪ್ಪಿಲ್ಲ. ಅದು ಏನಾಗತ್ತೆ ಅನ್ನೋದೇ ಗೊತ್ತಿರೈತೆ. ಹುಟ್ಟ ಇಲ್ಲಿ ಏನಾಗತ್ತಿರ್ತದೆ MRI ಸ್ಕ್ಯಾನ್, ಆ ದವಾಖಾನೆ ಈ ದವಾಖಾನೆ, ಏನೋ ಸತ್ತ ಹೋಗ್ಯೇನಂತ ಅನ್ಕೊಂಡಿದ್ದೇನೆ ನಾನು. ಆಮೇಲೆ ನಮ್ಮ ಪ್ರೇಮಾಂಕ ಹಿಂಗೆ ಏನೂ ಆಗಿಲ್ಲ ತಗೋ ನಿನಗೆ ಅಂತೇಳಿ ನಾನು ಮತ್ತು ರೇಖಿ ಇದು ಮಾಡಿದ್ದು. 21 ದಿನ ಎಲ್ಲ ಕ್ಲಾಸ್ ಇದನ್ನು ಮಾಡ್ಕೊಂಡು ಹೀಲಿಂಗ್ ಎಲ್ಲ ಮಾಡ್ಕೊಳ್ಳೋಣ. ಈಗ ಏನೂ ಇಲ್ಲ, ಚಕ್ರ ಹೀಲಿಂಗ್ ಮಾಡಾಕ್ತಿದ್ವಿ. ನನ್ನ ಮ್ಯಾಲೆ ಒಟ್ಟು ಪಾಸಿಟಿವ್ ಆಗೇ ಬೀರೈತ್ರಿದ ರೇಖಿದ. ಮನೆ ವಾತಾವರಣ ಪಾಸಿಟಿವ್ ಆಗಿ ತೊಗೊಂಡು ಇದಾಗತೈತ್ರಿ. ನಾವು ಏನು ಅನ್ಕೊಂಡಿದ್ನಲ್ಲ ಅದೆಲ್ಲ ಪಾಸಿಟಿವ್ ಆಗೇ ಬರತೈತ್ರಿ. ಮಕ್ಕಳದಿಂದ ಇಟ್ಕೊಂಡು ನಮ್ದು ಅಂಗಡಿದ ಎಲ್ಲಗಳಿಗೂ ಒಟ್ಟು ಪಾಸಿಟಿವ್ ಆಗಿ ಎಲ್ಲ ಚಲೋ ಹಾಕೊಂತಾನೆ ಬರತೈತ್ರಿ. ಹಿಂಗೆ ಮುಂದುವರಿಸ್ಲಿ ಅಂತೇಳಿ ಇದು ಮಾಡ್ತೀನಿ. ಇಷ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮಾ ಹೊಸಮಠ ಅಂತ. ನಾನು ರೇಖಿ ದೀಕ್ಷೆ ತೊಗೊಂಡು 3 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ನಾನು ಪೇಷಂಟಾಗಿ ಈ ಹಾಸ್ಪಿಟ್ಲಿಗೆ ಬಂದಿದ್ದು. ಆಮೇಲೆ ನಮ್ಮ ಮೇಡಮ್ ಅವರ ಪರಿಚಯ ಮಾಡಿಸಿದ್ದು ಅವ್ರ ರಿಲೇಟಿವ್ ಒಬ್ಬರು ಅದಾರ್ರಿ, ಸಿದ್ದಯ್ಯ ಹಿರೇಮಠ ಅಂತೇಳಿ. ಅವರು ನಮ್ಮ ಯಜಮಾನ್ರ ಫ್ರೆಂಡ್ಸ್. ಅವರು ಹೇಳಿದ್ದರು. ಹೇಳಿ ಇದನ್ನು ರೇಖಿ ದೀಕ್ಷೆ ತಗೋರಿ. ಅದು ರೇಖಿ ದೀಕ್ಷೆದೇನು ಹೇಳಿರ್ಲಿಲ್ಲ ರೀ. ನಮ್ಮ ಮೇಡಮ್ ಅವ್ರು ಅದಾರ, ಆಯುರ್ವೇದಿಕ್ ಔಷಧ ಕೊಡ್ತಾರ, ಅವರಿಗೆ ಅವ್ರ ಹತ್ರ ಹೋಗ್ರಿ, ನಿಮ್ಮ ಸಮಸ್ಯೆ ಪರಿಹಾರ ಆಗ್ತತಿ ಅಂತ ಹೇಳಿದರು. ಆವಾಗ ನಾವು ಇಲ್ಲಿ ಬಂದ್ವಿ. ಈ ಹಾಸ್ಪಿಟಲ್ ಇರಲಿಲ್ಲ ಅವಾಗ, ಹಳೇದು ಒಂದು ಬಾಡಿಗೆ ಹಾಸ್ಪಿಟ್ಲ್ ಇಟ್ಕೊಂಡಿದ್ರು ಅವರು. ಆಗ ಬಂದಿದ್ರು. ಆವಾಗ ನಾವು ಹೋದ್ವಿ. ಅಲ್ಲಿ ಹೋಗಿ ಅವ್ರ ಮೇಡಮ್ ಹತ್ರ ಕುಂತ ಅವ್ರು ನೋಡಿದ್ರೆ ಅಳುವ ಬರ್ತಿತ್ತು ನನಗೆ. ಅತ್ಕೊಂತನ ಎಲ್ಲ ಹೇಳ್ತಿದ್ದೆ, ಹಿಂಗ್ರಿ ಮೇಡಮ್ಮ ನನಗೆ ಹಿಂಗಾಗತ್ತತಿ, ಹಿಂಗಾಗತ್ತತಿ, ಥೈರಾಯ್ಡ್ ಪ್ರಾಬ್ಲಮ್ ಐತಿ. ಥೈರಾಯ್ಡ್ ಪ್ರಾಬ್ಲಮಿಂದ ಸಾಕಷ್ಟು ಶರೀರದ ಪ್ರಾಬ್ಲಮ್ಗಳು ಇದ್ದು ರೀ ನನಗೆ. ಮೊಣಕಾಲು ನೋವಿತ್ತು, ಬೆನ್ನು ನೋವಿತ್ತು, ಎಲ್ಲ ಇತ್ತು. ಬಂದ ಅವ್ರಿಗೆ ನಾ ಏನು ಹೇಳ್ಕೋಬೇಕು ಅಂತಾನ ಗೊತ್ತಾಗಿರ್ಲಿಲ್ಲ. ಬರೀ ಹಾಸ್ಪಿಟಲ್ ಅಂತ ಹೋಗ್ತಿದ್ದೀವಿ. ಬೆಳಗಾವ್ಗೆ ಬರೀ ಈ ಥೈರಾಯ್ಡ್ ತೋರ್ಸಕ್ಕಂತ ಹೋಗಿದ್ದೀವಿ. ಒಂದಿಷ್ಟು ಗುಳಿಗೆ ಕೊಡ್ತಿದ್ರು, ಅವನ್ನ ತಗೊಳ್ಳೋದು, ಮತ್ತು ಅದು ಹೆಲ್ತ್ ಮೇಲೆ ಪರಿಣಾಮ ಆಗೋದು ಎಲ್ಲ ಆಗ್ತಿತ್ತು. ಆಮೇಲೆ ಮೇಡಮ್ ಅವ್ರಿಗೆ ಸಾಕಾತು ನಾನು ನೋಡಿ. ಅದಕ್ಕೆ ಅವ್ರು ಏನು ಮಾಡಿದರು, ಬೇಡ ನೀವು ಯಾವ ಔಷಧ ತೊಗೊಳಕ್ಕೆ ಹೋಗ್ಬೇಡಿ, ರೇಖಿ ದೀಕ್ಷೆ ತಗೋರಿ ಅಂತ ಹೇಳಿದರು. ಆವಾಗ ನಾನು ಭಾಳ ವಿಚಾರ ಮಾಡಿದ್ನಿ. ಅದು ರೇಖಿ ದೀಕ್ಷೆ ಅಂದ್ರೆ ಏನು, ಅದಕ್ಕೆ ಏನು ಮಾಡಬೇಕು, ಏನು ಗೊತ್ತಿಲ್ಲ ಅಂಥೇಳಿ ವಿಚಾರ ಮಾಡಿ ಮೇಡಮ್ ಹೇಳಿದ್ದನ್ನು ಒಂದು ವಿಶ್ವಾಸದ ಮೇಲೆ ನಾನು ತಗೊಂಡು ರೇಖಿ ದೀಕ್ಷೆ ತಗೊಂಡು ಅದಕ್ಕೆ ಹೇಳಿದ್ರಿ ಮೇಡಮ್, 21 ದಿನ ಸಾಧನ ಮಾಡಿರಿ, ನಿಮಗೆ ಅದರದ್ದು ಇದು ಗೊತ್ತಾಗ್ತತಿ ಅಂತೇಳಿ ದೀಕ್ಷೆ ಕೊಟ್ಟರು. ಹಿಂಗೆಲ್ಲ ಕೈ ಹಿಡ್ಕೋಬೇಕ್ರಿ, ಕುಂಡ್ರಬೇಕು 3 ನಿಮಿಷ ಅಂದ್ರೆ. ಕುಂತು ನಡ್ನೂ ಬಂತು, ಎಲ್ಲ ಬಂತು. 5-6 ದಿನ ನನಗೇನು ಅನಿಸ್ಲಿಲ್ಲ. ಆಮೇಲೆ ನಾನು ಇದನ್ನ ಯಾಕೆ ಮಾಡತ್ತೇನೆ, ಯಾಕೆ ಮಾಡಬೇಕು ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಮೇಡಮ್ ಅವ್ರಿಗೆ ಹೇಳಿದ್ ಹಿಂಗೆ ಆಗಾಕತ್ತೈತ್ರಿ ಮೇಡಮ್ ಅಂತ. ಇಲ್ಲ, ನೀವು ಅದ್ರ ಕಡೆ ಲಕ್ಷ್ಯ ಕೊಟ್ಟು ಮಾಡಿರಿ, ಉಳಿದು ವಿಚಾರ ಮಾಡಬೇಡ್ರಿ. ಆ ಮ್ಯೂಸಿಕ್ ಹತ್ತಿದಾಗ ಮ್ಯೂಸಿಕ್ ಕಡೆ ಅಷ್ಟೇ ಲಕ್ಷ್ಯ ಕೊಡ್ರಿ, ಉಳಿದ ಕಡೆ ಲಕ್ಷ್ಯ ಕೊಡಬೇಡ ಅಂತೇಳಿ ಎಲ್ಲ ಹೇಳಿದ್ರು. ಹೇಳಿದ್ಮೇಲೆ ನಾ ಅದನ್ನು ಮಾಡೋಕ್ಕೆ ಶುರು ಮಾಡಿದೆ. 8 ದಿನದ ಮಟ್ಟ ಏನು ಅನಿಸ್ಲಿಲ್ಲ. 8 ದಿನದ ಮೇಲೆ ನನಗೆ ಪರಿಣಾಮ ಸ್ಟಾರ್ಟ್ ಆಗ್ತಿರೋದು. ಅದ್ರ ಕಡೆ ಲಕ್ಷ್ಯ ಹೋಗಾಕೈತಿ. ಆಮೇಲೆ ಮೆಡಿಟೇಷನ್ ಹೇಳಾಕತ್ರ, ಅದ್ರ ಜೊತೆ ಮೆಡಿಟೇಷನ್ ಮಾಡಾಕೈತಿ. ಮೆಡಿಟೇಷನ್ ಮಾಡಿದ್ಮೇಲೆ ನಾವು ರೇಖಿದು ಹೀಲಿಂಗ್ ಮಾಡ್ಕೊಳ್ಳೋ ಇಫೆಕ್ಟ್ ಏನಂತ ಧ್ಯಾನ ಮಾಡಾಕತ್ಮೇಲೆ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಎಲ್ಲ ಮೆಡಿಟೇಷನ್ನು ಭಾಳ ಥರ ಹೇಳ್ಕೊಟ್ರು. ರೇಖಿ ಒಳಗೆ ಚಕ್ರ ಹೀಲಿಂಗ್ ಹೇಳ್ಕೊಟ್ರು. ಎಲ್ಲ ಮಾಡ್ತಾ ಬಂದ್ವಿ. ಆಮೇಲೆ 1 ವರ್ಷ ಆದ್ರಿ. ಆಮೇಲೆ ನನಗೆ ಥೈರಾಯ್ಡ್ ಸಮಸ್ಯೆ ಇದು ಎಲ್ಲ ನಿಮ್ಗೆ ಏನು ಸಮಸ್ಯೆ ಐತಿ ಎಲ್ಲ ನಿಮ್ಮ ಶರೀರದಾಗ ಐತಿ, ನಿಮ್ಮ ಮನಸ್ಸಿನಾಗ ಐತಿ. ನಿಮ್ಮ ಮನಸ್ಸು ಶರೀರ ರೇಖಿಯಿಂದ ಎಲ್ಲ ಹೀಲ್ ಆಗ್ತತಿ ಅಂತೇಳಿ ಅವ್ರು ತಿಳಿಸ್ಕೊಟ್ರು. ಆನ್ಲೈನ್ ಕ್ಲಾಸ್ನಾಗ ರೇಖಿ ಮಹತ್ವ ಏನ, ರೇಖಿಯಿಂದ ಏನಾಗ್ತತಿ, ಬ್ರಹ್ಮಾಂಡದ ಶಕ್ತಿ ಅಂತೇನ ಎಲ್ಲ ನಮಗೆ ಆನ್ಲೈನ್ ಕ್ಲಾಸ್ನಾಗ ಎಲ್ಲ ಹೇಳ್ಕೊಟ್ರು.
ಆಮೇಲೆ ಅದನ್ನ ಎಲ್ಲ ನಾವು ಕೇಳಿ ಎಲ್ಲ ಅದನ್ನ ಬ್ರಹ್ಮಾಂಡದ ಶಕ್ತಿ ಒಂದು ಐತಿ ಅನ್ನೋದು ಆಗ ತಾನೇ ನಮಗೆ ಗೊತ್ತಾಗಿದ್ದು. ಆ ಬ್ರಹ್ಮಾಂಡದ ಶಕ್ತಿಯನ್ನು ನಾವು ನಮ್ಮ ಕೈಯಲ್ಲಿ ತಗೊಂಡು ನಮ್ಮನ್ನು ನಾವು ಹೀಲ್ ಮಾಡ್ಕೊಳ್ಳೋದು ಹೆಂಗಂತೇಳಿ ಅವ್ರು ಹೇಳಿದ್ದ ರೀತಿ ಅವಾಗ ಭಾಳ ಇಫೆಕ್ಟಿವ್ ಅನಿಸಿತ್ತು. ಆಮೇಲೆ ಅದನ್ನು ಮಾಡ್ಕೊತ ಬಂದ್ವಿ. ಒಂದನೇ ಲೆವೆಲ್ ಎಲ್ಲ ಮುಗೀತು. ಎಲ್ಲ ಅದನ್ನು ಫಸ್ಟ್ ಲೆವೆಲ್ ಒಳಗೆ ಏನು ಥಿಯರಿ ಇತ್ತು ಎಲ್ಲ ಮುಗಿಸಿದ್ವಿ. ಪ್ರಾಕ್ಟಿಕಲ್ ಏನು ಇರಲಿಲ್ಲ. ಅದ್ರಾಗ ನಾವು ಸಾಧನ ಮಾಡೋದ ಪ್ರಾಕ್ಟಿಕಲ್ ಆಗಿತ್ತು. ಆಮೇಲೆ ಸೆಕೆಂಡ್ ದೀಕ್ಷಾ ತಗೋತೇನೆ ರೀ ಮೇಡಮ್ ನಾನೇ ಬಂದೆ. ಸೆಕೆಂಡ್ ದೀಕ್ಷಾ ಕೊಟ್ಟರು. ಅದರಲ್ಲಿನೂ ಸಾಕಷ್ಟು ವಿಷಯಗಳು ಅದಾವ್ರಿ. ತಗೋರಿ ಮೇಡಮ್ ಸೆಕೆಂಡ್ ದೀಕ್ಷಾನ ತಗೋರಿ, ಮಾಡ್ರಿ, ಭಾಳ ಇಫೆಕ್ಟ್ ಐತ್ರಿ. ಆ ಬ್ರಹ್ಮಾಂಡದ ಶಕ್ತಿ ನಮ್ಮ ಕೈಯಾಗ ಐತಿ. ಆ ಕೈಯಿಂದ ನಾವು ಏನೇನು ಹೀಲ್ ಮಾಡ್ಕೋಬಹುದು, ಏನೇನು ನಾವು ಪಾಸಿಟಿವ್ ಆಗಿರ್ಬೋದು, ನಮ್ಮ ಜೀವನ ನಾವು ಹೆಂಗೆ ಬದಲಾವಣೆ ಮಾಡ್ಕೋಬಹುದು ಅಂತ ಭಾಳ ಚಂದ ಹೇಳ್ಕೊಟ್ಟಿದ್ದಾರೆ ಮೇಡಮ್. ನಮ್ಮ ಲೈಫ್ನ್ಯಾಗ ಮಾತ್ರ ಈಗ ಮಕ್ಕಳನ್ನ ಎಜುಕೇಟ್ ಮಾಡೋದು, ಅವ್ರನ್ನ ಹೆಂಗೆ ಮೆಟ್ಟಿಗೆ ಹಚ್ಚೋದು, ಅವ್ರ ಜವಾಬ್ದಾರಿ ನಮಗೆ ಐತ್ರಿ. ನಮ್ಮ ಆರೋಗ್ಯ ನೋಡ್ಕೊಳ್ಳೋದು, ಅವ್ರ ಜವಾಬ್ದಾರಿಯನ್ನು ನಿಭಾಯಿಸೋದು ಭಾಳ ಚಂದ ಮಾಡ್ಕೊಂಡು ಹೊಂಟಿದ್ದೇವ್ರಿ. ನನ್ನ ತಿಳುವಳಿಕೆನ ನಮ್ಮ ತಂಗಿಗಳಿಗೆ ಎಲ್ಲ ಹೇಳಿದ್ದೇನೆ. ಅವರು ಆ ದಾರಿ ಒಳಗೆ ನಡೆಯಾಕತ್ತಾರು. ಭಾಳ ಖುಷಿ ಐತಿ. ಎಲ್ಲರೂ ನಾವು ಮೇಡಮ್ ಅವ್ರ ಜೊತೆ ಹಿಂಗೆ ಹೆಜ್ಜೆ ಹಾಕೋನು. ಆಮೇಲೆ ಈ ರೇಖಿಯನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋನು ಅಂಥೇಳಿ ಎಲ್ಲರಿಗೂ ತಿಳುವಳಿಕೆಗೆ ತರೋನು. ಮೇಡಮ್ ಜೊತೆ ನಾವು ಕೈ ಜೋಡಿಸೋನು ಅಂತ ಎಲ್ಲರಿಗೂ ಹೇಳ್ತಾ ನಾವು ನನ್ನ 2 ಅನಿಸಿಕೆಗಳನ್ನು ಕ್ಷಯವಾಗಿದೆ, ಮಿಥ್ಯ ಮರೆ ಮೋಸಗೈದ ಬಗೆ ಜಯವಾಗಿದೆ. ಭಕ್ತಿ ಇವರನ್ನು ಕೇಳುವುದ್ಯಾಕೋ ಮನಸ್ಸನ್ನು ನೀ ಕೇಳು, ನಿನ್ನ ಮನಸ್ಸನ್ನು ನೀ ಕೇಳು. ದೇವರು ಇರುವನೋ ಇಲ್ಲವೋ ಬೆಳಕಾಗಿಸು ನಾಳೆಗಳ ದಾರಿಯಲ್ಲಿ, ನಂಬಿಕೆಯ ನೆಲೆಯಾಗಿರಿಸೋ ಮುನ್ನಡೆಸೋ. ಸಮಾರಂಭವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.